ಈ ಒಂದು ಸಮ್ಮೇಳನ ಯಶಸ್ವಿಗೆ ನಾನು ಒಬ್ಬ ಕನ್ನಡದ ಹೋರಾಟಗಾರನಾಗಿ ಆ ಕಾರ್ಯಕ್ರಮದ ಯಶಸ್ವಿಗೆ ಸಮ್ಮೇಳನ ಯಶಸ್ವಿಗೆ ನಾವೆಲ್ಲ ದುಡಿಯೋಣ ಅನ್ನುವಂತ ಮಾತನ್ನ ಹೇಳ್ತಾ ಅದ್ರ ಜೊತೆಗೆ ವೇದಿಕೆಯಲ್ಲಿ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ 300ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಿದೆ. ಸರ್ಕಾರಿ ಶಾಲೆಗಳ ಉಳಿವಿನ ಶಾಶ್ವತವಾದಂತಹ ಪರಿಹಾರಕ್ಕೆ ಈ ಒಂದು ವೇದಿಕೆಯಲ್ಲಿ ಒಂದು ಸಮಗ್ರವಾದ ಚರ್ಚೆ ಆಗಬೇಕಾಗಿದೆ. ಸಮ್ಮೇಳನ ಅಧ್ಯಕ್ಷರಿರ್ತಾರೆ, ಸರ್ಕಾರದ ಮುಖ್ಯಮಂತ್ರಿಗಳು ಇರ್ತಾರೆ, ಸಾಹಿತಿಗಳು ಇರ್ತಾರೆ. ಅತಿ ಹೆಚ್ಚು ಕನ್ನಡ ಮಾತಾಡುವ ಮಂಡ್ಯ ಜಿಲ್ಲೆಯ ಸ್ಥಿತಿ ಈ ತರ ಸ್ಥಿತಿ ಆದ್ರೆ ಎಷ್ಟೋ 2-3 ಮಕ್ಕಳು ಇರುವಂತಹ ಶಾಲೆಗಳು ಮುಚ್ಚೋಗ್ತಾ ಇದೆ. ಖಾಸಗಿ ಬಡತನದ ಅವಳಿ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಾತಾಡುವ ಕನ್ನಡದ ಧ್ವನಿಗೆ ಎಲ್ಲ ಒಂದ್ ಕಡೆ ಮಂಡ್ಯದಲ್ಲೇ ಬಿಟ್ಬಿಡ್ತಿದೆ ಅನ್ನುವಂತ ಅನುಮಾನ ಒಂದ್ ಕಡೆ ನೋವಾಗ್ತಿದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮಂಡ್ಯ ನಗರದ